ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೂ ತೋಟದಿಂದ ಕೆಲಸ ಶುರು ಮಾಡಿದ್ದೀನಿ. ಮಳೆ ಶುರು ಆಯ್ತಲ್ಲ, ಇನ್ನು ಮನೆ ಹತ್ರ ಎಲ್ಲ ಕ್ಲೀನಾಗಿರಬೇಕು, ಇಲ್ಲಾಂದರೆ ಹಾವೆಲ್ಲ ಬರ್ತವೆ ಅಂತ ಹೇಳಿಬಿಟ್ಟು ಮನೆ ಹತ್ರ ಹಾಗೆ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೆ. ಸ್ವಲ್ಪ ಗಾರೆ ಕೆಲಸ ಎಲ್ಲ ಮುಗಿದಿತ್ತು. ಮನೆಯಿಂದ ನಮಗೆ ಪೆಂಡಿಂಗ್ ಬಿಟ್ಟು ಹೋಗ್ಬಿಟ್ಟಿದ್ರು ಗಾರೆ ಕೆಲಸದವ್ರು. ಅದು ನಾವು ಆಮೇಲೆ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಫಸ್ಟು ಹೂವಿನ ಗಿಡ ಹತ್ರ ಮಾಡ್ಕೋತಾ ಇದ್ದೆ. ಹಾಗೆ ಸ್ವಲ್ಪ ಊರಿಂದ ಗಿಡಗಳು ತಂದಿದ್ದೆ, ಗುಲಾಬಿ ಗಿಡಗಳು, ದಾಸವಾಳ ಎಲ್ಲ ಸ್ವಲ್ಪ ಗೇಟ್ ಹತ್ರ ಹಾಕ್ಕೊಂಡಿದ್ದೆ. ಇವೆಲ್ಲ ಪಾಟ್ಗೆ ಹಾಕೋಣ ಅಂತ ಪಾಟ್ಗೆ ಹಾಕ್ಕೊಂಡು ಮನೆ ಪಕ್ಕ ಉಳಿದಿರೋ ಇಷ್ಟು ಜಾಗದಲ್ಲಿ ಚಿಕ್ಕದಾಗಿ ಒಂದು ಗಾರ್ಡನ್ ಮಾಡ್ಕೊಂಡಿದ್ದೆ. ನನಗೆ ಹೂವಿನ ಗಿಡ ಹಾಕೋದು, ಆ ಹೂ ಬಿಟ್ಟಾಗ ನೋಡೋ ಖುಷಿ ನಂಗೆ ತುಂಬಾ ಇಷ್ಟ. ಹಂಗಾಗಿ ಚಿಕ್ಕದಾಗಿ ಒಂದು ಗಾರ್ಡನ್ ಮಾಡ್ಕೊಂಡಿದ್ದೀನಿ. ಹಾಗೆ ಮನೆಯಿಂದ ಸ್ವಲ್ಪ ಗಾರೆ ಕೆಲಸ ಬಿಟ್ಟು ಹೋಗಿದ್ರು. ಅದನ್ನು ಅಷ್ಟೇ ನನಗೆ ಗೊತ್ತಿರೋಷ್ಟು ಮೆಜರ್ಮೆಂಟಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲು ಸ್ವಲ್ಪ ಇಟ್ಟಿಗೆ ಹಾಕಿ ಒಂದು ಸೈಡ್ ಗೋಡೆ ಕಟ್ಕೊಂಡೆ. ಇನ್ನೊಂದು ಸೈಡ್ ಕಟ್ಕೊಬೇಕಿತ್ತು. ಅಷ್ಟೊತ್ತಿಗೆ ಇಲ್ಲಿ ಸ್ವಲ್ಪ ಗಾರೆ ಹಾಕಬೇಕಲ್ಲ ಅಂದ್ಬಿಟ್ಟು ಜಲ್ಲಿ ಹಾಕಿ ನಮ್ಮ ಮನೆಯವರು ಇದನ್ನು ಇದು ಮಾಡಿರು ಅಂತ ಹೇಳಿದರು. ಏನಂತ ನಮ್ಮ ಸೈಡ್ ಜಟ್ತಾ ಹೊಡಿ ಅಂತಲೇ ಅಂತಾರೆ, ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಅದನ್ನು ಮಾಡಿರು, ಸಂಜೆ ಬಂದು ಅದನ್ನು ಸಿಮೆಂಟೆಲ್ಲ ಕಲಿಸ್ಕೊಡ್ತೀನಿ, ಆಮೇಲೆ ಎಮ್ಸೆಂಡ್ ಹಾಕ್ಬಿಟ್ಟು ಸ್ವಲ್ಪ ದಿನ ಬಿಟ್ಟು ಆಮೇಲೆ ಹಾಕಿದ್ರಾಯ್ತು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಆ ಕೆಲಸ ಕಂಟಿನ್ಯೂ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಕೆಲಸಕ್ಕೆ ಹೋಗಿದ್ದರು. ಇಲ್ಲಿ ತುಂಬ ಟೈಮಿಂದ ನಾನು ಮದುವೆಯಾಗಿ ಬಂದಾಗಿಂದ ಅನ್ಕೋತಾ ಇದ್ದೆ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಅಂತ. ಟೈಮ್ ಆಗಿರಲಿಲ್ಲ ಅಂದರೆ ಅದಕ್ಕೆ ಕಾಲ ಕುಡಿ ಬಂದಿರಲಿಲ್ಲ. ಹಾಗೆ ಸ್ವಲ್ಪ ಮಾಡಿ ಎಮ್ಸೆಂಡೆಲ್ಲ ಹಾಕ್ಕೊಂಡಿದ್ದೆ. ಅಷ್ಟೊತ್ತಿ ಮಳೆ ಶುರುವಾಗೋಯಿತು. ನಮ್ಮ ಮನೆಯವರು ಬಂದುಬಿಟ್ಟು ಎಮ್ಸೆಂಡೆಲ್ಲ ಹಾಕಿದ್ರು. ತುಂಬಾ ಮಳೆ ಜಾಸ್ತಿ ಆಗೋಗ್ಬಿಡ್ತು. ನಾವು ಒಂದು ಸೈಡ್ ಯಾವ ಕಡೆ ಗ್ಯಾಪ್ ಬಿಟ್ಟಿದ್ವಿ ಆ ಕಡೆ ಎಲ್ಲ ನೀರು ಬರೋಕ್ಕೆ ಶುರುವಾಗೋಗ್ಬಿಟ್ಟಿತ್ತು. ಇದು ಹೀಗೆ ಬಿಟ್ಟು ಜಾಸ್ತಿ ದಿನ ಆಗಲ್ಲ, ಮತ್ತು ಆಮೇಲೆ ಶೀತ ಜಾಸ್ತಿ ಎಳೆಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನೇ ಸಿಂಪಲಾಗಿ ಒಂದು ಗೋಡೆ ಹಾಕಿದ್ನಲ್ಲ, ಅದಕ್ಕೆ ಹಾಗೆ ಗಾರೆ ಇದು ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ಗೋಡೆ ಹಾಕ್ಕೊಬೇಕಿತ್ತು ಇನ್ನೊಂದು ಸೈಡ್ದು, ಅಂದರೆ ಪಾತ್ರೆ ಬೆಳಗೋ ಸೈಡು ಹಾಕ್ಕೊಬೇಕಿತ್ತು ಅಂದ್ಬಿಟ್ಟು ನಾನೇ ಹಾಕ್ತಾಯಿದ್ದೆ. ನಮ್ಮನೆಯವ್ರು ಡ್ಯೂಟಿಯಿಂದ ಬರೋಷ್ಟೊತ್ತಿಗೆ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು. ಹಾಗೆ ಚಿಕ್ಕದಾಗಿ ಇದೆಲ್ಲ ಕೆಲಸ ಇನ್ನು ನೋಡಿನೇ ಕಲಿಬೋದು, ಅದಕ್ಕೆ ಅಂತ ಏನು ಟ್ರೈನಿಂಗೇ ಬೇಕಾಗಿಲ್ಲ. ಸುಮ್ಮನೆ ಹೇಳ್ತಾರೆ ಗಾರೆ ಕೆಲಸದವ್ರು, ಅಂದರೆ ಅವರಷ್ಟು ಪರ್ಫೆಕ್ಟಾಗಿ ನಾವು ಮಾಡೋಕ್ಕಾಗಲ್ಲ. ಏಕೆಂದರೆ ಅದು ಅಳತೆನೇ ಬೇರೆ ಥರ ಇರುತ್ತೆ. ಅವ್ರು ದಾರ ಕಟ್ಕೊಂಡು ಅದು ಏನೇನೋ ಮೆಜರ್ಮೆಂಟೆಲ್ಲ ಇಟ್ಕೊಂಡಿರ್ತಾರೆ. ನಾನು ಸುಮ್ಮನೆ ಇದೊಂದು ತಾತ್ಕಾಲಿಕ ಅಷ್ಟೇ, ಸ್ವಲ್ಪ ಟೈಮಿಗೆ ಇರಲಿ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಮಳೆ ಜಾಸ್ತಿ ಆದರೆ ಈ ಕಡೆ ಎಲ್ಲ ನೀರು ಬರೋದು, ಶೀತ ಎಳೆಯೋದೆಲ್ಲ ಆಗ್ತಾಯಿತ್ತು ಅಂದ್ಬಿಟ್ಟು ನಾನೇ ಸಿಂಪಲಾಗಿ ಗೋಡೆ ಹಾಕ್ಕೊಂಡಿದ್ದೆ. ಇದು ಕೆಲಸ ಕಲಿಬೇಕು ಅಂತ ಇದ್ದರೆ ಹೆಣ್ಣು ಗಂಡು ಅಂತ ಏನಿಲ್ಲ, ಮನಸ್ಸು ಮಾಡಿದ್ರೆ ಯಾರು ಬೇಕಾದ್ರೂ ಕೆಲಸ ಕಲಿಬೋದು, ಯಾರು ಬೇಕಾದರೂ ಮಾಡ್ಬೋದು. ಅದು ಮಾಡೋದು ಛಲ ಇರಬೇಕು ಅಷ್ಟೇ. ನನಗಿಂಥದ್ರೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಹೂವಿನ ಗಿಡ ನೆಡೋದು ಅಥವಾ ಮನೆ ಹತ್ರ ಏನಾದ್ರು ಈ ಥರ ಗೋಡೆ ಕಟ್ಟೋದು, ಚಿಕ್ಕದಾಗಿ ನಾನು ಏನೇನೋ ಮಾಡ್ಕೊತಾ ಇರ್ತೀನಿ. ನಾನೇನು ಅವ್ರಿನ ಮೇಲೆ ಡಿಪೆಂಡ್ ಆಗೋಲ್ಲ. ಅವ್ರು ಇರಬೇಕು, ಅವ್ರು ಮಾಡಿದ್ರೇ ಆಗೋದು ಆ ಥರ ಎಲ್ಲ ನಾನು ಅಂದ್ಕೊಳ್ಳಲ್ಲ. ನಮ್ಮಮ್ಮ ಆ ಥರ ನಮಗೆ, ಅಂದರೆ ನಮ್ಮ ಅಪ್ಪ ಅಮ್ಮ ಮಾಡೋ ಕೆಲಸನ ನೋಡಿನೇ ನಾವು ತುಂಬಾ ಕಲ್ತಿದ್ದೀವಿ. ಅದು ಬೇರೆಯವ್ರು ಮಾಡೋದು ನೋಡಬೇಕಾದ್ರೆ ಈ ರೀತಿ ಮಾಡ್ಬೋದಾ ಅಂತೆಲ್ಲ ಅಂದ್ಕೊಂಡು ಮಾಡಿರೋದು ತುಂಬ ಕೆಲಸ ಇದೆ. ಅದರಲ್ಲಿ ಈ ಗಾರೆ ಕೆಲಸನೂ ಅಷ್ಟೇ ಮಾಡ್ಬೋದು, ಯಾರೇ ಆದರೂ ಅಷ್ಟೇ. ಇದಕ್ಕೆ ಹಿಂಗೇ ಇರಬೇಕು, ಇದಕ್ಕೆ ಟ್ರೈನಿಂಗೇ ಮಾಡಿರಬೇಕು ಅಂತ ಏನಿಲ್ಲ. ಒಂದು ಗಾರ್ಮೆಂಟ್ಸಿಗೆ ಹೋದರೂ ಅಷ್ಟೇ, ಒಂದು ದಿನ 2 ದಿನ ನೋಡಿದರೆ ಆಟೋಮೆಟಿಕ್ 3ನೇ ದಿನಕ್ಕೆ ನಾವೇ ನೋಡಿ ಮಾಡ್ತಾ ಇರ್ತೀವಲ್ಲ, ಆ ಥರ ಕೆಲಸನೂ ಅಷ್ಟೇ. ಗಾರೆ ಕೆಲಸದವರು ಹಾಗೆ ಹೇಳ್ತಾಯಿದ್ರು, ಪರವಾಗಿಲ್ಲ ನೀವೇ ಇದೆಲ್ಲ ಮಾಡೋದು ಕಲ್ತ್ಬಿಟ್ಟಿದ್ದೀರಾ, ಅಂದಾಜಿಗೆ ಮಾಡಿದ್ರೂ ಸ್ವಲ್ಪ ಚೆನ್ನಾಗಿ ಮಾಡಿದ್ದೀರಾ, ಪರವಾಗಿಲ್ಲ ಅಂತ ಹೇಳ್ತಾಯಿದ್ರು. ಅಂದರೆ ಇಟ್ಟಿಗೆಗಳು ಅಷ್ಟು ಚೆನ್ನಾಗಿರಲಿಲ್ಲ, ಹಳೆಯ ಇಟ್ಟಿಗೆಗಳೆಲ್ಲ ಇತ್ತು, ಅದನ್ನೆಲ್ಲ ಹಾಗೆ ಹಾಕಿ 1 ವರ್ಷಕ್ಕಲ್ವ ಇರಲಿ ಅಂತ ಹೇಳ್ಬಿಟ್ಟು ಮಾಡಿದ್ದು. ನಮ್ಮ ಮನೆಯವರು ಹೇಳ್ತಾರೆ, ಪರವಾಗಿಲ್ಲ ನೀನು ಗಾರೆ ಕೆಲಸ ಮಾಡ್ತೀಯಾ ಅಂತ ಹೇಳಿ. ತುಂಬ ಖುಷಿ ಆಯಿತು. ನಾವು ಮಾಡೋ ಕೆಲಸಕ್ಕೆ ಯಾರಾದರೂ ಒಬ್ಬರು ಈ ಥರ ಹೇಳಿಬಿಟ್ರೆ ತುಂಬಾ ಖುಷಿ ಆಗುತ್ತಲ್ಲ, ಪರವಾಗಿಲ್ಲ ಅಂತ ಹೇಳಿದ್ರಲ್ಲ ಅನ್ನೋದೇ ನಂಗೆ ತುಂಬ ಖುಷಿ ಆಯಿತು. ಇನ್ನೂ ಏನಾದರೂ ಇನ್ನೂ ಚೆನ್ನಾಗಿ ಮಾಡಿದರೆ ಇನ್ನೂ ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂತ ಅನ್ನಿಸ್ತಿತ್ತು. ಹಾಗೆ ನಮ್ಮ ಮನೆಯವ್ರು ಬಂದ ಮೇಲೆ ಗಾರೆ ಎಲ್ಲ ಕಲಿಸ್ಕೊಟ್ಟು ಅದನ್ನೆಲ್ಲ ಹಾಕಿದ್ಮೇಲೆ ಈ ರೀತಿ ಫಿನಿಶ್ ಆಯಿತು. ಪ್ಯಾಚ್ ವರ್ಕ್ ಥರ ಮಾಡ್ಕೊಂಡಿದ್ದೀವಿ, ಏಕೆಂದರೆ ಇದು ಸ್ವಲ್ಪ ಹಾಕಿರೋದು ಇತ್ತು, ಸ್ವಲ್ಪ ಕಡೆ ಕೊನೆಗೆ ಈ ರೀತಿ ಆಯಿತು. ಕೆಲಸ ಎಲ್ಲ ಮುಗಿದ್ಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.